ಶಿವಮೊಗ್ಗ ರೈತನ ಸೇಡು, ಲಂಚಕ್ಕೆ ಕೈ ಒಡ್ಡಿ ಜೈಲು ಸೇರಿದ ಸರ್ಕಾರಿ ಅಧಿಕಾರಿಗೆ ಬಾಳೆಹಣ್ಣು ಸೊಳ್ಳೆ ಬತ್ತಿ ಕೊಟ್ಟಂತ ರೈತ. ಲಂಚ ಪಡೆದು ಜೈಲು ಪಾಲಾದ ಭೂಸ್ವಾಧೀನ ಅಧಿಕಾರಿ ಸಿದ್ದಲಿಂಗರೆಡ್ಡಿಯನ್ನ ನೋಡಲು ರೈತ ವಿಶ್ವಕುಮಾರ್ ಜೈಲಿಗೆ ಭೇಟಿ ನೀಡಿದ್ದಾರೆ. ತನ್ನ ಶ್ರೀಗಂಧದ ಮರಕ್ಕೆ ಕಡಿಮೆ ಬೆಲೆ ನಿಗದಿಪಡಿಸಿದ್ದ ಅಧಿಕಾರಿಗೆ ಸೊಳ್ಳೆ ಬತ್ತಿ ಬ್ರೆಡ್ ನೀಡಿ ವ್ಯಂಗ್ಯವಾಗಿ ಪ್ರತಿಭಟಿಸಿ ಸಾರ್ವಜನಿಕವಾಗಿ ಮಾನಹರಾಜನ್ನು ಹಾಕಿದ್ದಾರೆ. ಜೈಲು ಪಾಲಾದ ಅಧಿಕಾರಿ ನೋಡಲು ಹೋದಂತ ಲಂಚ ಕೊಟ್ಟಂತ ರೈತ, ಸಾಮಾನ್ಯವಾಗಿ ಜೈಲಿನಲ್ಲಿರುವಂತಹ ಬಂಧು ಮಿತ್ರರನ್ನ ನೋಡಲು ಹೋಗುವವರು ಹಣ್ಣು ಹಂಪಲು ತೆಗೆದುಕೊಂಡು ಹೋಗುವುದು ಸಹಜ. ಆದರೆ ಇಲ್ಲೊಬ್ಬ ರೈತರು ಶಿವಮೊಗ್ಗದ ಸೋಗಾನೆ ಕೇಂದ್ರ ಕಾರಾಗೃಹದ ಮುಂದೆ ಮಂಗಳವಾರ ನಡೆದಂತಹ ದೃಶ್ಯ ಎಲ್ಲರ ಮಾತ್ರ ಹುಬ್ಬೇರಿಸುವಂತಿತ್ತು. ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ಬಲೆಗೆ ಬಿದ್ದು ಜೈಲು ಪಾಲಾಗಿರುವಂತಹ ಅಧಿಕಾರಿಯೊಬ್ಬರಿಗೆ ರೈತನೊಬ್ಬ ಬ್ರೆಡ್, ಬಾಳೆಹಣ್ಣು ಹಾಗೂ ಸೊಳ್ಳೆ ಬತ್ತಿಯನ್ನ ನೀಡಿ ನಿಮಗೆ ಒಳ್ಳೆಯದಾಗಲಿ ಅಂತ ಹಾರೈಸುವ ಮೂಲಕ ಅಕ್ಷರಶಃ ಸಾರ್ವಜನಿಕವಾಗಿ ಮಾನಹರಾಜನ್ನ ಹಾಕಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ವಿಶೇಷ ಭೂಸ್ವಾಧೀನ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಸಿದ್ದಲಿಂಗರೆಡ್ಡಿ ಇತ್ತೀಚೆಗೆ ಲಂಚ ಪಡೆಯುವಂತ ಸಂದರ್ಭದಲ್ಲಿ ಲೋಕಾಯುಕ್ತ ದಾಳಿಗೆ ಒಳಗಾಗಿ ಸದ್ಯ ಜೈಲಿನಲ್ಲಿ ಇದ್ದಾರೆ. ಈ ಅಧಿಕಾರಿಯ ಕಾರ್ಯವೈಖರಿಯಿಂದ ನೊಂದಿದ್ದ ಶ್ರೀಗಂಧ ಬೆಳೆಗಾರ ವಿಶ್ವಕುಮಾರ್ ಎಂಬುವರು ಇಂದು ವಿನೂತನವಾಗಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ತಲೆ ಮೇಲೆ ಪರಿಸರ ಪ್ರೇಮಿ ಸಾಲು ಮರದ ತಿಮ್ಮಕ್ಕರವರ ಬಳಸಿದಂತಹ ಶ್ರೀಗಂಧದ ಪಾದುಕೆಯನ್ನ ಹೊತ್ತು ಜೈಲಿನ ದ್ವಾರಕ್ಕೆ ಬಂದು ವಿಶ್ವಕುಮಾರ್ ಅಧಿಕಾರಿಯ ಆರೋಗ್ಯಕ್ಕಾಗಿ ಪ್ರಾರ್ಥಿಸುವಂತೆ ನಟಿಸುತ್ತಾ ವ್ಯಂಗ್ಯವಾಡಿದ್ದಾರೆ. 420 ರೂಪಾಯಿ ಬೆಲೆ ಕಟ್ಟಿದ ಘನಪಾಟಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ವಿಶ್ವಕುಮಾರ್ ಸಿದ್ದಲಿಂಗರೆಡ್ಡಿರವರ ಭ್ರಷ್ಟಾಚಾರ ಮತ್ತು ರೈತ ವಿರೋಧಿ ಧೋರಣೆಯನ್ನ ಎಳೆಯಾಗಿ ಬಿಚ್ಚಿಟ್ರು. ಸರ್ಕಾರಕ್ಕೆ ಹಣ ಉಳಿಸಲು ಈ ಅಧಿಕಾರಿ ಬಹಳ ಶ್ರಮವನ್ನ ವಹಿಸಿದ್ದಾನೆ. ನನ್ನ ಅತ್ಯಂತ ಬೆಲೆ ಬಾಳುವ ಶ್ರೀಗಂಧ ಮರಕ್ಕೆ ಈ ಅಧಿಕಾರಿ ಕೇವಲ 220 ರೂಪಾಯಿ ದರ ನಿಗದಿಯನ್ನ ಮಾಡಿದ್ರು. ರೈತರಿಗೆ ಅನ್ಯಾಯ ಮಾಡಿ ಸರ್ಕಾರಕ್ಕೆ ಹಣ ಉಳಿಸಿಕೊಡಲು ಮುಂದಾಗಿದ್ದ ಇವರು ಈಗ ಲಂಚದ ಕೇಸಿನಲ್ಲಿ ಜೈಲಿಗೆ ಬಂದಿದ್ದಾರೆ. ಸರ್ಕಾರಕ್ಕೆ 6ನೇ ಗ್ಯಾರಂಟಿ ಕೊಡಲು ಇವರು ಇಷ್ಟು ಹಣ ಉಳಿಸಿರಬೇಕು ಅಂತ ವಿಶ್ವಕುಮಾರ್ ಖಾರವಾಗಿ ಟೀಕಿಸಿದ್ರು. ಜೈಲಲ್ಲಿ ಸೊಳ್ಳೆ ಕಚ್ಚದಿರಲಿ ಎಂಬ ಕಳಕಳಿಯಿಂದ ಜೈಲಿನಲ್ಲಿ ಅವರಿಗೆ ಸೊಳ್ಳೆಗಳು ಕಚ್ಚಿ ತೊಂದರೆಯಾಗಬಾರದು ಅಂತ ಸೊಳ್ಳೆ ಬತ್ತಿಯನ್ನ ತಂದಿದ್ದೇನೆ. ಸ್ನಾನಕ್ಕೆ ಮೈಸೂರು ಸ್ಯಾಂಡಲ್ ಸೋಪ್, ತಿನ್ನಲು ಬ್ರೆಡ್ ಹಾಗೂ ಬಾಳೆಹಣ್ಣನ್ನ ತಂದಿದ್ದೇನೆ. ಅವರಿಗೆ ಆರೋಗ್ಯ ಕೊಡಲಿ ಮತ್ತು ಸರ್ಕಾರ ಇನ್ನಷ್ಟು ಹಣ ಉಳಿಸಲು ಅವರಿಗೆ ದೇವರು ಶಕ್ತಿಯನ್ನ ನೀಡಲಿ ಅಂತ ವಿಶ್ವಕುಮಾರ್ ಅವರು ವ್ಯಂಗ್ಯವಾಗಿ ಹಾರೈಸಿದ್ದಾರೆ. ರೈತನಿಗೆ ಭಾರಿ ಮೆಚ್ಚುಗೆ. ಶ್ರೀಗಂಧದ ಮರಗಳನ್ನ ಕಷ್ಟಪಟ್ಟು ಬೆಳೆಸಿದ ರೈತರಿಗೆ ಸಿಗಬೇಕಾದಂತ ಸೂಕ್ತ ಪರಿಹಾರವನ್ನ ನೀಡದೆ ಅಧಿಕಾರ ದುರ್ಬಳಕೆ ಮಾಡಿಕೊಂಡಂತ ಅಧಿಕಾರಿಯ ವಿರುದ್ಧ ಈ ಪ್ರತಿಭಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಭ್ರಷ್ಟ ಅಧಿಕಾರಿಯೊಬ್ಬ ಜೈಲು ಪಾಲಾದ ರೈತರು ಪಟಾಕಿ ಸಿಡಿಸಿ ಸಂಭ್ರಮಿಸುವುದು ನೋಡಿದ್ದೇವೆ. ಆದರೆ ಹೀಗೆ ಜೈಲಿಗೆ ಹೋಗಿ ಉಪಚಾರ ಮಾಡುವ ಮೂಲಕ ಅಣಕಿಸಿದ್ದು ಮಾತ್ರ ಹೊಸದಾಗಿತ್ತು. ರೈತ ವಿಶ್ವಕುಮಾರ್ ಅವರು ಈ ನಡೆ ಭ್ರಷ್ಟ ವ್ಯವಸ್ಥೆಗೆ ನೀಡಿದ ದೊಡ್ಡ ಪೆಟ್ಟು ಅಂತ ಸಾರ್ವಜನಿಕರು ಶ್ಲಾಘಿಸ್ತಾ ಇದ್ದಾರೆ.